ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತಿನ ಒಂದು ವಿಡಿಯೋ ಟಾಪಿಕ್ ನೀವು ಆಲ್ರೆಡಿ ತಮ್ಮನೇ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಇವತ್ತು ಎಲ್ಲ ಅಮ್ಮಂದಿರಿಗೂ ಕೂಡ ಒಂದೇ ಒಂದು ಯೋಚನೆ ಇರುತ್ತೆ. ಸೊ ನಮ್ಮ ಮಕ್ಕಳು ಹುಟ್ಟಿದಾಗಿದ್ದ ಒಂದು 6-7 ತಿಂಗಳು ತನಕ ಚೆನ್ನಾಗಿದ್ರು. ಸೊ ಚಬ್ಬಿಯಾಗಿ ಮುದ್ದಾಗಿದ್ರು. 6-7 ತಿಂಗಳಾದ್ಮೇಲೆ ತುಂಬಾ ವೀಕ್ ಆಗ್ತಾ ಇದ್ದಾರೆ, ಸಣ್ಣ ಆಗ್ತಾ ಇದ್ದಾರೆ. ಯಾಕೆ ಅಂತ ಎಲ್ಲರಿಗೂ ಒಂದು ಕ್ವಶನು. ಇವನ್ ನನಗೂ ಕೂಡ 2 ಮಕ್ಕಳಲ್ಲೂ ಕೂಡ ಸೇಮ್ ಕ್ವಶನ್ ತಲೆಯಲ್ಲಿ ಹುಡ್ತಾ ಇತ್ತು. ಸೊ ನಾನು ಕೂಡ ತುಂಬಾ ಹುಡುಕ್ತಾ ಇದ್ದೆ, ವಿಡಿಯೋಸ್ ಆಗಲಿ ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಸೊ ಏನು ಇರ್ಬೋದು ರೀಸನ್ ಅಂತ. ಆ ಟೈಮಲ್ಲಿ ನನ್ನ 2 ಮಕ್ಕಳಿಗೂ ಕೂಡ ಈ ಒಂದು ರೆಸಿಪಿನ ಡೈಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನು ಮಾಡೋದಕ್ಕೂ ಕೂಡ ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಈ ಒಂದು ಹೆಲ್ದಿ ಆ್ಯಂಡ್ ವೆಯ್ಟ್ ಗೇನ್ ರೆಸಿಪಿ ಮಾಡ್ಕೊಳೋದಕ್ಕೆ ಫಸ್ಟು ನಾನಿಲ್ಲಿ ಆ್ಯಪಲ್ನ ಪೀಲ್ಔಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ತುಂಬಾ ವ್ಯಾಕ್ಸ್ ಹಾಕಿರ್ತಾರೆ ಆ್ಯಪಲ್ಗೆ. ಸೊ ಹಾಗಾಗಿ ಪೀಲ್ಔಟ್ ಮಾಡ್ಕೊಳೋದು ಮಸ್ಟ್ ಆ್ಯಂಡ್ ಶುಡ್. ನಾನಂತೂ ಪೀಲ್ಔಟ್ ಮಾಡೇ ಮಕ್ಕಳಿಗೆ ಕೊಡುವಂಥದ್ದು ಯಾವಾಗಲೂ ಕೂಡ. ಇದರಲ್ಲಿ ನಾನು ಆಫ್ ಆ್ಯಪಲ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ವಸಿಷ್ಠ ಅಮ್ಮನ ಮನೆಗೆ ಹೋಗಿರೋದ್ರಿಂದ ಅಗಸ್ತ್ಯನಿಗೆ ಮಾತ್ರ ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಸೊ ಅವನಿಗೆ 1 ಗ್ಲಾಸಷ್ಟು ನಾನು ಮೆಜರ್ಮೆಂಟ್ ಮಾಡ್ಕೊಂಡು ಅವನಿಗೆ ಮಾಡಿಕೊಡ್ತಿರೋದ್ರಿಂದ ಆಫ್ ಆ್ಯಪಲ್ ಹಾಗೆಯೇ 1 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಬಾಳೆಹಣ್ಣಾದರೂ ತೊಗೋಬೋದು, ಬಟ್ ಆದರೆ ಪುಟ್ಟ ಬಾಳೆಹಣ್ಣು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಅಥವಾ ನೀವು ಪಚ್ಚಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಪಚ್ಚಬಾಳೆಹಣ್ಣು ಯೂಸ್ ಮಾಡಿದ್ರೆ ಕೆಲವೊಂದು ಮಗುಗೆ ಶೀತ ಆಗುತ್ತೆ. ಸೊ ಹಾಗಾಗಿ ಪುಟ್ಟ ಬಾಳೆಹಣ್ಣು ಯೂಸ್ ಮಾಡೋದನ್ನೇ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದಕ್ಕೆ ನಾನು ಇವಾಗ ಜಾರ್ಗೆ ನಾನು ಆ್ಯಪಲ್ ಮತ್ತು ಬನಾನಾ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಡ್ರೈ ಫ್ರೂಟ್ಸ್ ಅಂದರೆ ನಾನು ಬಾದಾಮ್ ಮತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಾದಾಮ್ನ ನೀವು ಬೇಕಾದರೆ ಓವರ್ನೈಟ್ ಸೋಕ್ ಮಾಡಿನೂ ಕೂಡ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಹಾಗೇ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಯಾಕಂದರೆ ಸಿಪ್ಪೆಲ್ಲೂ ಕೂಡ ಫೈಬರ್ ಅಂಶ ಇರುತ್ತೆ. ಸೊ ಹಾಗಾಗಿ ನನಗೆ ಯಾವುದು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಸ್ವೀಟ್ನೆಸ್ಸಿಗೆ ಇಲ್ಲಿ ನಾನು ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. 3 ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಡೇಟ್ಸ್ ಹಾಕಿದ್ರೆ ಮಕ್ಕಳಿಗೆ ಹೀಟ್ ಆಗುತ್ತೆ. ಸೊ ಹಾಗಾಗಿ 3 ಸಾಕಾಗುತ್ತೆ 1 ಕಪ್ಪಿಗೆ. ಇಷ್ಟೆಲ್ಲ ಹಾಕಿದ ಮೇಲೆ ನಾನು ಒಂದ್ಸತಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಫೈನ್ ಪೇಸ್ಟ್ ಆಗಿದೆ. ಇಲ್ಲಿ ನಾನು 1 ಕಪ್ಪಷ್ಟು ಈ ಸ್ಮೂತಿನ ಮಾಡ್ತಿರೋದ್ರಿಂದ ಆಲ್ರೆಡಿ ನಾವು ಗ್ರೈಂಡ್ ಮಾಡ್ಕೊಂಡಿರೋದೆಲ್ಲ 1/2 ಕಪ್ ಆಗೋಷ್ಟು ಆಗಿರುತ್ತೆ. ಸೊ ಹಾಗಾಗಿ 1/4 ಕಪ್ಪಷ್ಟು ನಾನು ಹಾಲನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬಂದರೆ ಟೇಸ್ಟ್ ಆ್ಯಂಡ್ ಹೆಲ್ದಿ ಆಗಿರುವಂಥ ಒಂದು ಡ್ರಿಂಕ್ ರೆಡಿ ಆಗುತ್ತೆ. ಈ ಒಂದು ರೆಸಿಪಿನ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವ್ರು ಕೂಡ ಕುಡಿಬೋದು. ಸೊ ಯಾರೆಲ್ಲ ವೆಯ್ಟ್ ಗೇನ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ ಅವರಿಗೆ ಒಂದು ಬೆಸ್ಟ್ ಸ್ಮೂತಿ ಅಂತ ಹೇಳ್ಬೋದು. ಇದನ್ನು ಯಾವ ಟೈಮಲ್ಲಿ ಕುಡಿಬೇಕು ಅಂತ ಹೇಳಿದ್ರೆ, ನಿಮಗೆ ಬೆಸ್ಟ್ ರಿಸಲ್ಟ್ ಆ್ಯಂಡ್ ಫಾಸ್ಟಾಗಿ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ಟಿಫನ್ಗಿಂತ ಮುಂಚೆ ಹಾಗೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಈ ಒಂದು ಡ್ರಿಂಕ್ನ 1 ಕಪ್ಪಷ್ಟು ಕುಡಿದು ಮಾಡ್ಕೊಳೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೆಯೇ ಆ್ಯಂಡ್ ವೆಯ್ಟ್ ಗೇನ್ ಕೂಡ ಫಾಸ್ಟಲ್ಲಿ ಆಗುತ್ತೆ. ಸೊ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಡೇಟ್ಸ್ ಹಾಕಿರೋದ್ರಿಂದ ಸ್ವೀಟ್ ಆಗಿರುತ್ತೆ. ಆ್ಯಪಲಲ್ಲಿ ಬನಾದಲ್ಲಿ ಆಲ್ರೆಡಿ ಶುಗರ್ ಅಂಶ ಇರುತ್ತೆ. ಸೊ ಅದರಲ್ಲೂ ಕೂಡ ಈ ಡೇಟ್ಸ್ ಹಾಕಿರೋದ್ರಿಂದ ನಿಜವಾಗ್ಲೂ ಸಖತ್ ಚೆನ್ನಾಗಿರುತ್ತೆ ಈ ಸ್ಮೂತಿನ. ನಮ್ಮನೇಲಿ 2 ಮಕ್ಕಳಿಗೂ ಕೂಡ ಈ ಸ್ಮೂತಿ ಸಖತ್ ಇಷ್ಟ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ಅಗಸ್ತ್ಯ ಎಷ್ಟು ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದಾನೆ ಅಂತ. ಈ ಸ್ಮೂತಿ ರೆಸಿಪಿನ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ 1 ಮಂತ್ ಆದರೂ ಮಾಡ್ಕೊಡೋದ್ರಿಂದ ನೀವು ಮೇಜರ್ ಚೇಂಜಸ್ನ ನೀವು ನೋಟಿಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ಟೇಕ್ ಕೇರ್, ಬಾಯ್.